ಪೊಲೀಸರು ಅನ್ನೋದನ್ನ ಕನ್ನಡದಲ್ಲಿ ಆರಕ್ಷಕ ಅಂತ ಕರೆಯಲಾಗುತ್ತೆ. ಅಂದ್ರೆ ಆರಕ್ಷಕರು ಜನರ ಪಾಲಿನ ರಕ್ಷಕರು ಅನ್ನೋದು ಅರ್ಥ. ಆದ್ರೆ ಇಲ್ಲೊಂದು ಘಟನೆ ನಡೆದಿದೆ. ಘಟನೆ ನಡೆದ ನಿಮಿಷಗಳಲ್ಲಿ ಹೊಯ್ಸಳ ವಾಹನ ಕೂಡ ಬಂದಿದೆ. ರಕ್ಷಣೆ ಮಾಡಿದ್ದು ಹೇಗೆ ನೀವೇ ನೋಡಿ. ಅಪಘಾತ ನಡೆದಾಗ ನೋಡದಂತೆ ಹೋದ ಪೊಲೀಸರು. ಆಟೋ ಚಾಲಕ ರಸ್ತೆಗೆ ಬಿದ್ದಿದ್ರು ಸುಮ್ಮನೆ ಹೋದ ಹೊಯ್ಸಳ. ಕಳೆದ ಬುಧವಾರ ಕುರುಬರಹಳ್ಳಿ ಬಳಿ ಭೀಕರ ಅಪಘಾತ ಸಂಭವಿಸಿ ಆಟೋ ಚಾಲಕ ಗಂಭೀರವಾಗಿ ಗಾಯಗೊಂಡಿದ್ದ. ಮಧ್ಯರಾತ್ರಿ ಅಪಘಾತ ನಡೆದಿತ್ತು. ಜನರ ಸಂಚಾರವೇ ಕಡಿಮೆಯಿತ್ತು. ಅಪಘಾತ ಸಂಭವಿಸಿದ ವೇಳೆ ಹೊಯ್ಸಳ ವಾಹನ ಆಟೋ ಹಿಂದೆಯೇ ಹೋಗ್ತಿತ್ತು. ಮುಂದೆ ಹೋಗ್ತಾ ಇದ್ದ ಆಟೋ ಅಪಘಾತವಾಗಿ ಚಾಲಕ ರಂಗನಾಥ್ ರಸ್ತೆಯಲ್ಲಿ ಬಿದ್ದು ನರಳಾಡ್ತಾ ಇದ್ರು. ಆದರೆ ಹೊಯ್ಸಳ ವಾಹನದ ಸಿಬ್ಬಂದಿ ಕಂಡು ಕಾಣದಂತೆ ಆಟೋ ಪಕ್ಕದಲ್ಲೇ ಹೋಗಿದ್ದಾರೆ. ಹೊಯ್ಸಳ ವಾಹನ ಆಟೋ ಹಿಂದೆ ಹೋಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಒಂದು ಸಿಸಿಟಿವಿಯಲ್ಲಿ ಆಟೋ ಹಿಂದೆ ಶರವೇಗದಲ್ಲಿ ಹೊಯ್ಸಳ ವಾಹನ ಹೊರಟಿದ್ರೆ, ಮತ್ತೊಂದು ಸಿಸಿಟಿವಿ ದೃಶ್ಯದಲ್ಲಿ ಅಪಘಾತದ ಸ್ಥಳದಲ್ಲಿ ಆಟೋ ಪಕ್ಕದಲ್ಲೇ ಹೊಯ್ಸಳ ಹಾದು ಹೋಗಿದೆ. ಹೊಯ್ಸಳ ಸಿಬ್ಬಂದಿಯ ಈ ವರ್ತನೆ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಮೊನ್ನೆ ಆಟೋದವರು ಸ್ಪೀಡಾಗಿ ಬಂದಿದ್ದಾರೆ, 12 ಗಂಟೆ 7 ನಿಮಿಷದಲ್ಲಿ ಬಂದಿದ್ದಾರೆ. ಆ CC ಕ್ಯಾಮ್ರಾದಲ್ಲಿ ಚೆಕ್ ಮಾಡಿದಾಗ ಗೊತ್ತಾಯಿತು. ಅದರಿಂದಗಡೆ ಹೊಯ್ಸಳನೂ ಒಂದು ಬಂದಿದೆ, ಭಾಳ ಫಾಸ್ಟಾಗಿ ಬಂದಿದೆ. ಬಿದ್ದಾಗ ಕೂಡ ಹೊಯ್ಸಳ ಅಲ್ಲಿ ಅವ್ರು ನೋಡ್ಕೊಂಡೇ ಹೋಗಿದ್ದಾರೆ, ಬಟ್ ಅವ್ರು ಎತ್ತಿಲ್ಲ ಅವ್ರನ್ನ. ಯಾಕೆಂದರೆ ಯಾರು ಆ ಹುಡುಗ ಬಾಡಿ ಎಲ್ಲ ಎತ್ತಿದ್ದಾನೆ, ಅವನು ಹೇಳ್ದ 1-1.5 ಗಂಟೆ ಕಾಲ ಬದುಕಿದ್ರು ಅಂತ ಹೇಳ್ದ ಹೊಯ್ಸಳ. ಆಮೇಲೆ ತಿರ್ಗಿ ಇನ್ನೊಂದು ಹೊಯ್ಸಳ ಬಂದಿದೆ, ಅವರು 108ಗೆ ಫೋನ್ ಮಾಡಿ ಅವರು ಇದು ಬಾಡಿ ಎತ್ತಿಸಿರೋದು. ಹೆಲ್ಪ್ ಮಾಡಿಲ್ಲ, ಯಾರೂ ಹೆಲ್ಪ್ ಮಾಡಿಲ್ಲ. ಅವನು ಹೆಲ್ಪ್ ಮಾಡಿದರೆ ಖಂಡಿತ ಬದುಕ್ತಿದ್ದ. ಮಹಾಲಕ್ಷ್ಮಿ ಲೇಔಟ್ ಠಾಣೆಗೆ ಸೇರಿದ ಹೊಯ್ಸಳ ವಾಹನದ ಬಗ್ಗೆ ಟೀಕೆಗಳು ವ್ಯಕ್ತವಾಗ್ತಿದ್ದ ಹಾಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾಹಿತಿ ಕೇಳಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಪೊಲೀಸ್ ಆಯುಕ್ತರು, ಹೊಯ್ಸಳ ವಾಹನ ಬೇರೆ ತುರ್ತು ಕರೆ ನಿಮಿತ್ತ ಹೊರಟಿತ್ತು. ಈ ವೇಳೆ ಮಾರ್ಗ ಮಧ್ಯೆ ಅಪಘಾತವಾಗಿರೋದು ಕಂಡಿದೆ. ಇದರಲ್ಲಿ ಸಿಬ್ಬಂದಿಯ ನಿರ್ಲಕ್ಷ್ಯ ಕಂಡು ಬಂದಿಲ್ಲ ಎಂದಿದ್ದಾರೆ. ಒಂದು ಆಟೋ ರಿಕ್ಷಾ ಅಪಘಾತ ಪ್ರಕರಣದ ಬಗ್ಗೆ ಕೆಲವು ಮಾಧ್ಯಮಗಳಲ್ಲಿ ಏನು ಬಿತ್ತರ ಆಗ್ತಾ ಇದೆ. ಪೊಲೀಸ್ನವರು ಒಂದು ಪೊಲೀಸ್ ವಾಹನವು ಕೂಡ ಅಲ್ಲಿ ಹೋಗ್ತಾ ಇರತಕ್ಕಂಥದ್ದು ಮತ್ತು ಅವರು ಅದನ್ನು ಅಟೆಂಡ್ ಮಾಡಲಿಲ್ಲ ಅಂತಕ್ಕಂಥದ್ದು. ಇದನ್ನು ಈಗಾಗಲೇ ನಾವು ಪರಿಶೀಲನೆ ಮಾಡಿದ್ದೇವೆ. ಬೇರೆ ಇನ್ನೊಂದು ತುರ್ತು ಕರೆಯ ಮೇರೆಗೆ ಅವರು ಹೋಗ್ತಾ ಇದ್ದಿದ್ದು ಖಚಿತ ಆಗಿದೆ. ಹೀಗಾಗಿ ಅದರಲ್ಲಿ ಯಾವುದೇ ರೀತಿಯಾದಂಥ ನಿರ್ಲಕ್ಷ್ಯ ಆಗಲಿ ಅಥವಾ ಯಾವುದೇ ರೀತಿಯಾದಂಥ ಒಂದು ತಪ್ಪಾಗಲಿ ಕಂಡು ಬಂದಿಲ್ಲ. ಆಟೋ ಚಾಲಕ ರಂಗನಾಥ್ನನ್ನ ಆಸ್ಪತ್ರೆಗೆ ಸಾಗಿಸುವಾಗ ಸಾವನ್ನಪ್ಪಿದ್ರು. ಆದರೆ ಅಪಘಾತ ನಡೆದ ಕೂಡಲೇ ಹೊಯ್ಸಳ ವಾಹನ ಸಿಬ್ಬಂದಿ ಆಸ್ಪತ್ರೆಗೆ ಸೇರಿಸಿದ್ರೆ ಬದುಕ್ತಿದ್ರೋ ಏನೋ. ಬೆಂಗಳೂರು ಪೊಲೀಸ್ ಆಯುಕ್ತರು ನಿರ್ಲಕ್ಷ್ಯ ಮಾಡಿಲ್ಲ ಅಂತ ಸಮರ್ಥನೆ ಮಾಡಿಕೊಳ್ತಿದ್ದಾರೆ ಅನ್ನೋದೇ ದುರಂತ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18.